ಗ್ರಾಮೀಣ ಭಾಗದ ಕಿರಿದಾದ ದಾರಿಗಳಲ್ಲಿ ಅನಕ್ಷರತೆಯ ಕತ್ತಲೆಯಲ್ಲಿ ಮಕ್ಕಳ ಕನಸುಗಳಿಗೆ ಬೆಳಕು ಚೆಲ್ಲುವ ಶಿಕ್ಷಕರೊಬ್ಬರ ಕಥೆ ಇದು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ. ಈರೀಶ್ ಬಿಯಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ತಮ್ಮ ಅಸಾಮಾನ್ಯ ದೃಷ್ಟಿಕೋನ ಮತ್ತು ತ್ಯಾಗದಿಂದ ಸಮಾಜದಲ್ಲಿ ಬದಲಾವಣೆಯ ದೀವಿಗೆಯಾಗಿದ್ದಾರೆ. ಕೆಎಸ್ಆರ್ಟಿಸಿಯಲ್ಲಿ ಚಾಲಕನಾಗಿ ಸೇವೆ ಸಲ್ಲಿಸುತ್ತಿದ್ದ ಈರೀಶ್ 1999ರಲ್ಲಿ ತಮ್ಮ ವೃತ್ತಿ ಜೀವನವನ್ನು ತೊರೆದು ಶಿಕ್ಷಣದ ಮೂಲಕ ಸಮಾಜವನ್ನು ಎಚ್ಚರಗೊಳಿಸುವ ಗುರಿಯೊಂದಿಗೆ ಶಿಕ್ಷಕರಾಗಿ ತಮ್ಮ ಜೀವನವನ್ನು ಮರುರೂಪಿಸಿಕೊಂಡರು. ನಮಸ್ಕಾರ, ನನ್ನ ಹೆಸರು ಈರೇಶ್ ಅಂತೇಳಿ. ನಾನು ಇಲ್ಲೇ ಗೊರೂರು, ಮೂಲ ನನ್ನ ಹುಟ್ಟೂರು ಗೊರೂರು. ನಮ್ಮ ತಂದೆ ಹೆಸರು ಜವರಯ್ಯ ಅಂತೇಳಿ, ತಂದೆಯ ಹೆಸರು ಲಕ್ಷ್ಮಮ್ಮ. ನಾನು ಹುಟ್ಟಿದ್ದು 1972ರಲ್ಲಿ, 96-72. ನಾನು ಶಾಲೆಗೆ ಸೇರಿದಂಥ ಸಂದರ್ಭದಲ್ಲಿ ನಾನು ಹುಟ್ಟೂರಾದ ಗೊರೂರಲ್ಲೇ ಪ್ರಾಥಮಿಕ ಶಾಲೆಯನ್ನು ಮುಗಿಸಿ 5, 6, 7ನೇ ತರಗತಿಗೆ ಹಾರೋಹಳ್ಳಿಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಪಡೆದು ನಂತರ ಪ್ರೌಢಶಾಲೆಯನ್ನು ಉಲಗುಂಡಿ ಉಭಯ ಭಾರತಿ ವಿದ್ಯಾಮಂದಿರ ಪ್ರೌಢಶಾಲೆ ಉಲಗುಂಡಿಯಲ್ಲಿ SSLCವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ 1989ರಲ್ಲಿ ನಾನು SSLCಯನ್ನು ಪ್ರಥಮವಾಗಿ ಪಾಸ್ ಮಾಡಿದ್ದೆ. ಅದುವರೆಗೂ ನಮ್ಮ ಒಂದು ಏನು ಜನಾಂಗದಲ್ಲಿ SSLCಯನ್ನು ಯಾರೂ ಕೂಡ ಪಾಸ್ ಮಾಡಿರಲಿಲ್ಲ. ತುಂಬ ಕಡುಬಡತನದಲ್ಲಿ ನಮ್ಮ ತಂದೆಯವರು, ನಮ್ಮ ಅಣ್ಣದಿರೆಲ್ಲ ನಮ್ಮನ್ನು ಕಷ್ಟಪಟ್ಟು ಓದಿಸಿ ನನ್ನ ಮಗನ ಒಳ್ಳೆ ವಿದ್ಯಾವಂತ ಮಾಡಲೇಬೇಕು ಅನ್ನೋ ಅವ್ರ ಕನಸನ್ನು ನಾನು ಕೂಡ ತುಂಬ ಆಸೆಪಟ್ಟು ಯಾವುದಕ್ಕೂ ಕೂಡ ಹಿಂಜರಿಯದೆ ನಾನು ವಿದ್ಯಾಭ್ಯಾಸವನ್ನು ಮಾಡಲೇಬೇಕು ಅಂತೇಳಿ ಹೋರಾಟ ಮಾಡಿಕೊಂಡು SSLCಯನ್ನು 58% ನಾನು ಅವತ್ತು ವಿದ್ಯಾಭ್ಯಾಸ, ನಾನು SSLC 58% ಬಂತು. ನಾನು ಅಲ್ಲಿಂದ ಮುಂದಕ್ಕೆ ಹೋಗಲೇಬೇಕು ಅಂತ ಸಂದರ್ಭದಲ್ಲಿ ಹಾಸನದ ನಾನು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಪ್ರಥಮ PUCಗೆ ನಾನು ಸೇರ್ಕೊಂಡು ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ. ಹಾಸ್ಟೆಲ್ ನಮಗೆ ಸುಮಾರು ಕಾಲೇಜ್ ಪ್ರಾರಂಭವಾಗಿ ಒಂದು 5-6 ತಿಂಗಳಾದರೂ ಹಾಸ್ಟೆಲ್ ಸಿಗ್ತಿರಲಿಲ್ಲ. ತುಂಬ ಕಷ್ಟಪಟ್ಕೊಂಡು ಇಲ್ಲಿಂದ ನಮ್ಮೂರಿಂದ ಆಂದಲೆ ಗಡಿಯವರೆಗೆ ಸುಮಾರು 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಆ ಗದ್ದೆಯಾಳದಲ್ಲಿ ಗೊಚ್ಚೆ ಮಳೆಗಾಲದಲ್ಲಿ ತುಂಬ ಕಷ್ಟಪಟ್ಟು ನಾನು ವಿದ್ಯಾಭ್ಯಾಸವನ್ನು ಮಾಡಿ PUCಯನ್ನು ಮುಗಿಸಿ ನನಗೆ ಆಸೆ ಇತ್ತು, ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ನಮ್ಮ ತಂದೆ ತಾಯಿಗಳ ಕನಸನ್ನು ಈಡೇರಿಸಬೇಕು ಅಂತೇಳಿ ನಾನು PUCಯನ್ನು ಮುಗಿಸಿ ಡಿಗ್ರಿಯನ್ನು ಮಾಡಿದೆ. ಡಿಗ್ರಿಯನ್ನು ಮಾಡಿದ ನಂತರ ಡಿಗ್ರಿ ಮುಗೀತು. ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೆ. ಕೊನೆಗೆ ಯಾಕೋ ನಾನು TCH ಮಾಡಬೇಕು ಅಂತೇಳಿ TCH ಮುಗಿಸಿ TCH ಅನ್ನು ಮೈಸೂರು ವಸಂತ ಮಾಲ್ ಡಯಟಲ್ಲಿ TCH ಅನ್ನು ಮುಗಿಸಿ ನಂತರ ಮತ್ತೆ ಡಿಗ್ರಿಯನ್ನು ಕಂಟಿನ್ಯೂ ಮಾಡಿ ಡಿಗ್ರಿಯನ್ನು ಮುಗಿಸ್ತಿ ನಾನು BA ಪದವಿಯನ್ನು ಮುಗಿಸ್ಕೊಂಡು ನಂತರ 1993ರಲ್ಲಿ KSRTCಗೆ ಕಂಡಕ್ಟರ್ ಆಗಿ ನಾನು ನಿರ್ವಾಹಕನಾಗಿ ಕೆಲಸಕ್ಕೆ ಸೇರಿದೆ. ತುಂಬಾ ಸಂತೋಷ ಪಟ್ಟರು. ನಮ್ಮಲ್ಲಿ ಬಡತನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಹುಡುಗ ಒಬ್ಬ KSRTC ಸೇರ್ಕೊಂಡಲ್ಲ ಅಂತೇಳಿ ನಮ್ಮ ತಂದೆ ತಾಯಿ ನನ್ನ ಆಕ್ಚುಲಿ ತುಂಬಾ ಸಂತೋಷ ಪಟ್ಟು ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಅದಕ್ಕಿಂತ ಮೊದಲು ನಾನು 90-91ರಲ್ಲಿ ಬೇಲೂರಿನಲ್ಲಿ 3 ಸಲ ಸೆಲೆಕ್ಷನ್ ಆಯಿತು. ಮಿಲಿಟರಿ ಸೆಲೆಕ್ಷನ್ ಆಗಿತ್ತು. 92ರಲ್ಲಿ ಪೊಲೀಸ್ ಸೆಲೆಕ್ಷನ್ ಆಗಿತ್ತು. ನಮ್ಮ ಮನೆಗೆ ಇಷ್ಟ, ನಮ್ಮ ಅಮ್ಮನಿಗೆ ಇಷ್ಟನೇ ಇಲ್ಲ. ಪೊಲೀಸ್ ಕೆಲಸ ಕಳಿಸ್ಬೇಕು, ಮಿಲಿಟರಿ ಕಳಿಸ್ಬೇಕು ಅಂತೇಳಿ ಅವರಿಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ನನಗೆ ಇಷ್ಟವಾದ ಕೆಲಸ ಪೊಲೀಸ್ ಕೆಲಸನಲ್ಲಿ, ಮಿಲಿಟರಿ ಕೆಲಸ ತುಂಬ ಇಷ್ಟ ಆಯಿತು. ಬೇಜಾರಾಗಿ ಸಿಟ್ಕೊಂಡು ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಸ್ನೇಹಿತನ ಮಲ್ಲಿದ್ದೆ. ಆಗ ಪೇಪರ್ ನೋಡಿ ನಿರ್ವಾಹಕ KSRTCಲಿ ಕಂಡಕ್ಟರ್ ಕೆಲಸಕ್ಕೆ ಕಾಲ್ ಮಾಡಿದ್ರು. 105 ರೂಪಾಯಿ ಖರ್ಚು ಮಾಡಿ ನಾನು ಕಂಡಕ್ಟರ್ ಕೆಲಸಕ್ಕೆ ಹಾಕಿದೆ. ನನ್ನ ಅದೃಷ್ಟ ಚೆನ್ನಾಗಿತ್ತು. ನಿರ್ವಾಹಕ KSRTC ನಿರ್ವಾಹಕನಾಗಿ ಜಾಬ್ ಆಯಿತು 93ರಲ್ಲಿ. ಅದನ್ನು ಬಂದು ಮನೆಗೆ ಹೇಳಿ ಅಲ್ಲಿಂದ ನಾನು ನಿರ್ವಾಹಕ ವೃತ್ತಿಯನ್ನು 93ರಿಂದ 98ರವರೆಗೆ 5 ವರ್ಷ ತುಂಬ ಕಷ್ಟಪಟ್ಟು ಖುಷಿಯಾಗಿ ಕೆಲಸ ಸಿಗ್ತಲ್ಲ ಅಂತೇಳಿ
ಕಾರ್ಯವನ್ನು ಮಾಡಿದೆ. ಅದ್ರ ಹಿಂದೆ ನಾನು ಹೇಳಿದೆ ನಿಮಗೆ, ನಾನು TCH ಮಾಡಿದೆ ವಸಂತ ಮಾಲಲ್ಲಿ ಅಂತೇಳಿ. ಕೊನೆಗೆ 98ರಲ್ಲಿ DLRs ಅಲ್ಲಿ ಅಪ್ಲೈ ಮಾಡಿದ್ರು, ಕಾಲ್ ಮಾಡಿದ್ರು. ನಾನು ಅಷ್ಟರೊಳಗೆ 98ರಲ್ಲಿ ಮದುವೆನೂ ಕೂಡ ಆದೆ. ನನ್ನ ಹೆಂಡತಿನೂ ಕೂಡ TCH ಆಗಿತ್ತು ಅವ್ರದುವೆ. ನಮ್ಮ ಮಾವನು ಕೂಡ ಶಿಕ್ಷಕರಾಗಿದ್ದರು. ನಂದು TCH ಆಗಿತ್ತು. ಇನ್ನು ನಾನು ಮದುವೆ ಆದ ಸಂದರ್ಭದಲ್ಲಿ, ಮದುವೆ ಆಗಿ ಒಂದು 6 ತಿಂಗಳು, ವರ್ಷ ಆಗಿತ್ತು ಹೆಚ್ಚು ಕಡಿಮೆ, ಸುಮ್ಮನೆ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರಿಗೂ, ನನಗೆ ನನ್ನ ಹೆಂಡತಿಗೆ ಇಬ್ಬರಿಗೂ ಕೂಡ ಶಿಕ್ಷಕ ವೃತ್ತಿ ಸೆಲೆಕ್ಷನ್ ಆಯಿತು. ನಾನು KSRTC ಒಳಗಡೆ ಇದ್ದೆ. KSRTC ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ನನಗೆ ಇಷ್ಟ ಇರಲ್ಲ. ಆ್ಯಕ್ಚುಲಿ ಅಲ್ಲಿ 5 ವರ್ಷ ಆಗಿತ್ತಲ್ಲ, ಬಡಸ್ಥಾನದಲ್ಲಿ ಇದ್ದಂಥರು ಇನ್ನು ಮೇಸ್ಟ್ರಿ ಕೆಲಸಕ್ಕೆ ಬಂದರೆ ಸಂಬಳ ಕಡಿಮೆ ಅಂತೇಳಿ ಎಲ್ಲ ಎದುರಿಸಿದ್ರು. ಆದರೂ ಕೂಡ ನನಗೆ ತುಂಬ ಆಸೆ ಇತ್ತು. KSRTC ಬೇಡ ಅಂತೇಳಿ ಅಲ್ಲಿಗೆ ರಿಸೈನ್ ಮಾಡಿ ನಾನು ಶಿಕ್ಷಕ ವೃತ್ತಿಗೆ 1999ರಲ್ಲಿ ಒಂದು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ನನ್ನ ಪಕ್ಕದ ಊರು ಚೋಮನಹಳ್ಳಿಗೆ 1999ರಲ್ಲಿ ಶಿಕ್ಷಕ ವೃತ್ತಿಗೆ ಬಂದೆ. ಶಿಕ್ಷಕ ಈರೇಶ್ರ ಈ ನಿರ್ಧಾರವು ಕೇವಲ ವೃತ್ತಿಯ ಬದಲಾವಣೆಯಷ್ಟೇ ಅಲ್ಲ, ಒಂದು ಸಮಾಜದ ಭವಿಷ್ಯವನ್ನು ಮೆರುಗುಗೊಳಿಸುವ ದೀಪದ ಆರಂಭವಾಗಿತ್ತು. ಬೊಮ್ಮೇನಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ ಈರೇಶ್ ಇಂದು ಬೇಲೂರು ತಾಲೂಕಿನ ಮಲ್ಲಿಕಾರ್ಜುನಪುರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಸ್ಕೂಲಿಗೆ ಬಂದು 17ನೇ ವರ್ಷ ಆಗಿದೆ. ನಾನು ಮದುವೆಗೆ ಬಂದ್ರಿಂದ ನೋಡ್ತಾ ಇದ್ದೀನಿ ಶಾಲೆನ. ಬಂದ ಹೊಸ್ದಾಗಿ 1-2 ಜನ ಟೀಚರ್ಸು ಇದ್ದರು, ನೋಡ್ತಾ ಇದ್ದೆ. ಅದರಲ್ಲಿ ನಮ್ಮ ಮಕ್ಕಳು ನಮಗೆ ಸ್ಕೂಲಿಗೆ ಸೇರಿಸೋ ಟೈಮಲ್ಲಿ ನಮ್ಮ ಮಕ್ಕಳನ್ನು ಹಾಕಿದ್ರು. ನಮ್ಮ ದೊಡ್ಡ ಮಗಳು ಹಾಕಿದ ಟೈಮಲ್ಲಿ ಸ್ವಲ್ಪ ಪರವಾಗಿಲ್ಲ ಟೀಚರ್ಸು. ನಮ್ಮ 2 ಟೀಚರ್ಸ್ ಇದ್ರು, ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅವರು ನನ್ನ ಮಗಳು 3ನೇ ಕ್ಲಾಸ್ 4ನೇ ಕ್ಲಾಸ್ ಬಂದು ಇನ್ನೊಂದು ಮಗಳನ್ನು ಸೇರಿಸಿದ. ಆಗ ಈ ನಮ್ಮ ಶಾಲೆಗೆ ಈರೇಶ್ ಸರ್ ಅಂತ ಒಬ್ಬ ಸರ್ ಬಂದರು. ಅವರು ತುಂಬ ನಾವು ನೋಡಿರಲಿಲ್ಲ, ಅವ್ರನ್ನ ಏನು ಅಂತ ನೋಡಿರಲಿಲ್ಲ. ಅವರು ಯಾವ ರೀತಿ ಮಕ್ಕಳಿಗೆ ಪಾಠ ಮಾಡ್ತಾರಂತ, ಇಷ್ಟು ಚೆನ್ನಾಗಿ ಪಾಠ ಮಾಡ್ತಾರಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಮಕ್ಳು ಇಷ್ಟು ಇಂಪ್ರೂವ್ ಆಗ್ತಾವಂತಾನೆ ಅನ್ಕೊಂಡಿರ್ಲಿಲ್ಲ. ಮಕ್ಳಿಗೆ ಆಗ ಮೊದಲಿದ್ದಾಗ ಟೀಚರ್ಸ್ಗಳಿದ್ದಾಗ ಅಷ್ಟು ಮಕ್ಳಿಗೇನು ಅಷ್ಟು ಕೇರ್ ತಗೊಂತಿರ್ಲಿಲ್ಲ. ಟೀಚರ್ಸ್ಗಳು ಏನು ಚೆನ್ನಾಗಿ ಹೇಳ್ಕೊಡ್ತಿರ್ಲಿಲ್ಲ. ಒಂದು ಡ್ಯಾನ್ಸ್ ಆಗಲಿ, ಒಂದು ಹಾಡಾಗಲಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಹೇಳ್ಕೊಡೋ. ಯಾಕೆ ಅವ್ರ ಮಕ್ಕಳ ಥರನೇ ನೋಡ್ಕೊಳ್ತಾ ಇದ್ರು, ಅಷ್ಟು ಕ್ಲೀನಾಗಿ. ನಮಗೂ ಇಷ್ಟ ಆಗೋದು. ಆಮೇಲೆ ಒಂದು ಮೊದಲೆಲ್ಲ ನಮಗೆ ಪೇರೆಂಟ್ಸ್ ಮೀಟಿಂಗು ಅವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ, ಅಷ್ಟು ಕರಿತಾನೆ ಇರಲಿಲ್ಲ. ಇತ್ತೀಚೆಗೆ ಎಲ್ಲ ಇವರು ಒಂದೊಂದು ಫಂಕ್ಷನ್ ಪೇರೆಂಟ್ಸ್ ಮೀಟಿಂಗ್ಗಳು ಎಲ್ಲ ಮಾಡಿ ತುಂಬ ನಮ್ಮನ್ನು ಅಷ್ಟು ಇದರಾಗಿ ಸ್ಕೂಲ್ ಶಾಲೆನ ಮುಂದುವರಿಸ್ಬೇಕು. ಈ ಥರ ನಮಗೆ ಹಿಂದುಳಿದಿದ್ದು ಏನೂ ಆಗಿರಲಿಲ್ಲ. ಇಲ್ಲೆಲ್ಲ ಟಾಯ್ಲೆಟ್ಗಳಾಗಲಿ, ಒಂದು ಅಡುಗೆ ಇದರಲ್ಲಿ ಡೈರಿ ನಡೆಸ್ತಾ ಇದ್ರು. ಅಡುಗೆ ಮನೆ ಅಂದ್ಕೊಂತಾರೆ, ಡೈರಿ ಸ್ಕೂಲ್ ಮಾಡ್ಕೊಂಡಿದ್ರು, ಡೈರಿಗೆ ಮಾಡ್ಕೊಂಡಿದ್ರು. ಅದನ್ನೆಲ್ಲ ಬಿಡಿಸಿ ನಮ್ಮ ಸರ್ ಒಂದು ಸ್ವಲ್ಪ ನಮಗೆ ಎಚ್ಚರಿಕೆ ಕೊಟ್ಟು, ನಮಗೆ ಅದು ಅನುಭವನೇ ಇರಲಿಲ್ಲ. ನಮಗೆ ಈ ಸರ್ ಬಂದಮೇಲೆ, ಈರೇಶ್ ಸರ್ ಅಂತ ಬಂದಮೇಲೆ ನಮಗೆ ತುಂಬ ಹೆಲ್ಪ್ ಆಯಿತು. ನಮ್ಮ ಮಕ್ಕಳಿಗೂ ಅವರು ಅಷ್ಟಕ್ಕೊಂದು ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ನನ್ನನ್ನು ಇದು ಒಂದು ಅಧ್ಯಕ್ಷರು, ಸ್ಕೂಲಿಗೆ ಅಧ್ಯಕ್ಷರು ಅಂತ ಮಾಡ್ಕೊಂಡ್ರಾಗ ನನಗೆ ಅದು ಸೇರಕ್ಕೆ ಇಷ್ಟ ಇರಲಿಲ್ಲ. ಆದರೂ ಇಲ್ಲ, ನೀವು ಮಕ್ಕಳಿಗೆ ನೀವು ಸೇರಲೇಬೇಕು ಅಂತ ನಮ್ಮನ್ನು ಅಧ್ಯಕ್ಷರಾಗಿ ಮಾಡ್ಕೊಂಡ್ರು. ನಾನು ಕೊನೆಗೆ ಒಂದು 2-3 ವರ್ಷ ಅಧ್ಯಕ್ಷರು ಮಾಡ್ಕೊಂಡೆ. ನನ್ನ ಮಗಳು, ದೊಡ್ಡ ಮಗಳು ಇರೋವಾಗ, ಅವಳೀಗ 9th ಮುಗೀತು. ಈಗ ನಾನು ಬೇಡ, ನನಗೆ 3 ವರ್ಷ ಸಾಕು, ಅದು 3 ವರ್ಷ ಇರೋದು ಅಂದರು. 3 ವರ್ಷ ಸಾಕು, ನಾನು ಮಾಡಲ್ಲ, ಬೇರೆ ಅವಕಾಶ ಕೊಡಿ. ಇಲ್ಲ, ನೀವೇ ಮಾಡಬೇಕು, ನೀವೇ ಇರಿ, ಇನ್ನು ಮಕ್ಕಳು ಇದ್ದಾರಲ್ಲ ನಿಮ್ಮ ಮಕ್ಕಳು ಅಂತ ಹೇಳಿರು. ಆದರೆ ಏನು ಅಂತ ನನಗಿನ್ನೂ ಅಧ್ಯಕ್ಷರ ಸ್ಥಾನ ಏನು ಅನ್ನೋದೇ ಗೊತ್ತಿರಲಿಲ್ಲ. ನನಗೆ ಅಷ್ಟು ತಿಳುವಳಿಕೆ, ನಾನು ಏನು ಅಂತಲೇ, ನಮಗೆ ನಾವು ಓದುವಾಗೆಲ್ಲ ಈ ರೀತಿ ಇರಲೇ ಇಲ್ವಲ್ಲ, ಏನು ಅಂತಲೇ ಗೊತ್ತಿರಲಿಲ್ಲ. ಆದರೆ ನಮ್ಗೆ ಅಧ್ಯಕ್ಷ ಸ್ಥಾನ ಏನು ಅಂತ ಈಗ ಇತ್ತೀಚೆಗೆ ನನಗೆ ಗೊತ್ತಾಗ್ತಿದೆ. ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ನಮ್ಗೆ ಹೇಳ್ಕೊಡ್ತಾರೆ, ಇದೇ ರೀತಿ ಹಿಂಗೆ ಅಂತ. ಆದರೆ ನಮ್ಮ ಮಕ್ಕಳು ಇಲ್ಲಿ ಕಡಿಮೆ ಮಕ್ಕಳಲ್ಲಿ ಓದೋ ಶಿಕ್ಷಣ ಐತಲ್ಲ, ಅದು ಹೆಚ್ಚು ಆಸಕ್ತಿ ಕೊಡ್ತಿದೆ. ಅದೇ ಈಗ ಇದು ಖಾಸಗಿ ಶಾಲೆಗಳಲ್ಲಿ ದುಡ್ಡು ಕೊಟ್ಟು ಓದಿಸ್ತಾರಲ್ಲ, ಅಲ್ಲೆಲ್ಲ ಭಾಳ ಅಂಥ ಮಕ್ಕಳು ಅಲ್ಲಿ ಇಲ್ಲಿ ಓದಿರೋ ಅಲ್ಲಿ ಇಲ್ಲಕ್ಕೆ ಇಲ್ಲ. ಕಾರ್ಮೆಂಟ್ಗಳೆಲ್ಲ ಕಳಿಸ್ತಾರಲ್ಲ, ಅದು ಇಲ್ಲಿ ಓದಿಸಿರೋ ಮಟ್ಟ ಇಲ್ಲಕ್ಕೆ ಇಲ್ಲ. ಅಲ್ಲಿ ಕಲ್ತಿರೋ ಮಕ್ಳು ಇಲ್ಲಿ ಬಂದು ಏನೂ ಇವರಲ್ಲಿ ವಿದ್ಯೆನೇ ಇಲ್ಲ ಅನ್ನೋ ಮಟ್ಟಕ್ಕಿದ್ದಾರೆ. ಆದರೆ ಈ ಈರೇಶ್ ಸರ್ ಹತ್ರ ಬಂದು ತಿಳ್ಕೊಂಡ್ಮೇಲೆ ಆ ಮಕ್ಕಳು ಅಷ್ಟು ಉತ್ತೀರ್ಣವಾದ ಮಕ್ಕಳಾಗಿ ಬೆಳೆದಿದ್ದಾವೆ. ಅದು ಈಗ ಮಕ್ಕಳು ಬರ್ತಾ ಕಡಿಮೆ ಆಗ್ತಿದ್ದಾರೆ. ಹಂಗಾಗಿ ಎಲ್ಲಿ ಶಾಲೆ ಮುಚ್ಚೋಗುತ್ತಂತ ಭಯ ನಮಗಂದ್ರೆ. ಅದು ದೊಡ್ಡ ಶಾಲೆಗಳಲ್ಲಿ ದುಡ್ಡು ಅಮೌಂಟ್ ಹಾಕಿ ಕಟ್ಟೋಕ್ಕೆ ಓದ್ಸೋಕ್ಕಾಗಲ್ಲ. ಹಂಗಾಗಿ ನಮ್ಮ ಶಾಲೆ ಇದಿರಬೇಕು ಅಂತ ನನ್ನ ಇಷ್ಟ. ಯಾಕೆಂದರೆ ನಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಹಾಕೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಇಂಥ ಸರ್ ಸಿಗೋದು ಇಲ್ಲ, ಈ ಮಾಸ್ಟರ್ ಸಿಗೋದೇ ಇಲ್ಲ. ಇಷ್ಟು ಚೆನ್ನಾಗಿ ಹೇಳ್ಕೊಡೋರು ಒತ್ತಾಗಿ ಹೇಳ್ಕೊಡೋದು ಅಂತ ಮಾಸ್ಟರ್ ಸಿಗೋದೇ ಇಲ್ಲ. ನಮಗೆ ಶಾಲೆ ಮುಚ್ಚದಂಗೆ ಈ ಶಾಲೆ ಇರಬೇಕು.
ನಮ್ಮ ಮಕ್ಕಳು ಇನ್ನೂ ಹಲವಾರು ಮಕ್ಕಳು ಎಲ್ಲೆಲ್ಗೂ ಆಗ್ತಾ ಇದ್ದಾರೆ. ಆ ರೀತಿಯ ತಪ್ಪು ಅವ್ರು ಮಾಡ್ತಿರೋದು, ಇಂಥ ಶಾಲೆ ಬಿಟ್ಟು ಇಂಥ ಮಾಸ್ಟರ್ ಬಿಟ್ಟು ಬೇರೆ ಕಡೆ ಕಳಿಸ್ತಿರೋದು ಅವ್ರ ತಪ್ಪು. ಅಂತ ಮಕ್ಕಳನ್ನ ಇಲ್ಲೇ ಸೇರಿಸ್ಬೇಕಂತ ನನ್ನ ಉದ್ದೇಶ. ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವೆಂಬ ಆಧಾರವನ್ನು ಒದಗಿಸುವುದರ ಜೊತೆಗೆ ಈರೀಶ್ ತಮ್ಮ ಕೈಯಿಂದಲೇ ಶಾಲೆಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿದ್ದಾರೆ. ಶಿಕ್ಷಣವು ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ಮಕ್ಕಳ ಆರೋಗ್ಯ, ಸ್ವಚ್ಛತೆ ಮತ್ತು ಒಟ್ಟಾರೆ ವಾತಾವರಣವನ್ನು ಸುಧಾರಿಸುವ ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ. ಏನಾಗಿದೆ ಅಂದ್ರೆ ಸರ್ಕಾರಿ ಶಾಲೆಗಳು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಶಿಕ್ಷಕರದು ಸ್ವಲ್ಪ ಕೊಡುಗೆ ಇರಬೇಕು. ಶಿಕ್ಷಕರು ಕೂಡ ಇದು ನಮ್ಮ ಶಾಲೆ, ನಮ್ಮ ಮಕ್ಕಳು ಅನ್ನೋ ಭಾವನೆ ಇಟ್ಕೋಬೇಕು ಸರ್. ಇದರಲ್ಲಿ ಯಾವುದೇ ರೀತಿಯಾದಂಥ ಅಳುಕು ಇಟ್ಕೋಬಾರ್ದು. ನಮ್ಮ ಮನೆಗಳಲ್ಲಿ ನಾವು ಕೂಡ ಶೌಚಾಲಯಗಳು ಕ್ಲೀನ್ ಮಾಡ್ಕೊಳ್ತೀವಿ. ಇವು ಕೂಡ ಇವರಿಂದ ನಾವು ಅನ್ನ ತಿಂತಾ ಇರ್ತೀವಿ. ಈ ಮಕ್ಕಳುಗಳೇ ಹೋಗೋದು, ನಾವು ಹೋಗ್ತೀವಿ. ಅದ್ರಲ್ಲಿ ಸ್ವಚ್ಛತೆ ಮಾಡೋದ್ರಲ್ಲಿ ಏನು ನನಗೇನು ಅನಿಸ್ತಿಲ್ಲ. ಹಂಗಾಗಿ ನನ್ನ ಶಾಲೆ, ನನ್ನ ಶೌಚಾಲಯ, ನಮ್ಮ ಮಕ್ಕಳು ಹೋಗ್ತವೆ, ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು, ಅವ್ರ ಶುಚಿತ್ವ ಇರಬೇಕು ಅನ್ನೋದಕ್ಕೆ ನಾನೇ ಖುದ್ದಾಗಿ ನಿಂತ್ಕೊಂಡು ಶೌಚಾಲಯನ ಸ್ವಚ್ಛ ಮಾಡಿದ್ದೆ ಸರ್. ಸರ್, ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದ್ರೆ ಇವತ್ತು ಸರ್ಕಾರ ನಮಗೆಲ್ಲ ಒಳ್ಳೆ ರೀತಿಯಾದ ಸಹಕಾರವನ್ನು ಕೊಟ್ಟಿದೆ. ಸರ್ಕಾರಿ ಶಾಲೆಗೆ ಬಿಸಿ ಊಟ ಕೊಡ್ತಾ ಇದೆ, ಹಾಲು ಕೊಡ್ತಾ ಇದೆ, ಮೊಟ್ಟೆ ಕೊಡ್ತಾ ಇದೆ, ಬಾಳೆಹಣ್ಣು ಕೊಡ್ತಾ ಇದೆ, ಬಟ್ಟೆಗಳು ಉಚಿತವಾಗಿ ಬಟ್ಟೆ ಕೊಡ್ತಾ ಇದೆ, ಉಚಿತವಾಗಿ ಶೂಗಳನ್ನು ಕೊಡ್ತಾ ಇದೆ. ಮಕ್ಕಳಿಗೆ SC/ST ಮಕ್ಕಳಿಗೆ 1,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಕೂಡ ಕೊಡ್ತಾ ಇದೆ. ಎಲ್ಲಾದ್ರ ಜೊತೆಯಾಗಿ ನಾವು ಇಂಗ್ಲಿಷನ್ನು ಕಲಿಸ್ಬೇಕು ಅಂತ ನಲಿಕಲಿಯನ್ನು ತಂದಿದೆ. ಸೊ ಹಾಗಾಗಿ ನಾವು ಸರ್ಕಾರಿ ಶಾಲೆಯನ್ನು ಉಳಿಸಿದ್ರೆ ನಮ್ಮ ಒಂದು ಜನ್ಮ ಸಾರ್ಥಕ ಆಗುತ್ತೆ. ಸರ್ಕಾರ ಕೂಡ ಅಂತ ಸಂಬಳದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಮಕ್ಕಳಿಗೆ ಮೋಸ ಮಾಡಬಾರ್ದು ಅಂತೇಳಿ ಹೋರಾಟ ಮಾಡಿ ಶಾಲೆಗಳನ್ನು ಉಳಿಸ್ಬೇಕು ಅಂತೇಳಿ ನಮ್ಮ ಒಂದು ಜೋಬಿಂದ ಕನಿಷ್ಠ ಒಂದು ತಿಂಗಳಿಗೆ 1,000 ರೂಪಾಯಿ ನಮ್ಮ ಶಾಲೆ ಮಕ್ಕಳಿಗೆ ಖರ್ಚು ಮಾಡಿದ್ರೆ ಶಾಲೆಗಳು ಉಳಿತೇವೆ ಅನ್ನೋದೊಂದು ನನ್ನ ಭಾವನೆ ಸರ್. ಈರೀಶ್ರ ಸಮರ್ಪಣೆಯ ಅತ್ಯಂತ ಗಮನಾರ್ಹ. ಅವರು ಪ್ರತಿದಿನ ಶಾಲೆಯ ಶೌಚಾಲಯವನ್ನು ತಾವೇ ಸ್ವಚ್ಛಗೊಳಿಸುತ್ತಾರೆ. ಇದು ಕೇವಲ ಸ್ವಚ್ಛತೆಯ ಕಾರ್ಯವಷ್ಟೇ ಅಲ್ಲ, ಮಕ್ಕಳಿಗೆ ಆರೋಗ್ಯಕರ ವಾತಾವರಣವನ್ನು ಒದಗಿಸುವ ಅವರ ದೂರದೃಷ್ಟಿಯ ಸಂಕೇತವಾಗಿದೆ. ಇಂತಹ ಕಾರ್ಯಗಳು ಶಿಕ್ಷಕನ ಜವಾಬ್ದಾರಿಯನ್ನು ಮೀರಿತು. ಇದು ಒಬ್ಬ ತ್ಯಾಗಜೀವಿಯ ಸಮಾಜಮುಖಿ ಚಿಂತನೆಯನ್ನು ಪ್ರತಿಬಿಂಬಿಸುತ್ತದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವೆಂಬ ಆಶಾಕಿರಣವನ್ನು ತೋರಿಸುವ ಈರೀಶ್ ಕೇವಲ ಶಿಕ್ಷಕನಾಗಿ ಮಾತ್ರವಲ್ಲ, ಒಂದು ಸಮುದಾಯದ ರೂಪಾಂತರಕಾರರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಈ ತ್ಯಾಗಮಯ ಜೀವನವು ಯುವ ಶಿಕ್ಷಕರಿಗೆ ಮಾದರಿಯಾಗಿದೆ. ಒಂದೇ ಊರಲ್ಲಿ 15 ವರ್ಷ ಒಂದೇ ಶಾಲೆಯಲ್ಲಿ ನಾನು ಇದ್ದು, ಅಲ್ಲಿ ತುಂಬಾ ಶಾಲೆ ಎಲ್ಲ ಬಿದ್ದೋದಂತ ಒಂದೇ ಒಂದು ಹಳೆ ಸ್ವತಂತ್ರ ಕಾಲದ ಒಂದು ಸ್ಕೂಲ್ ಇತ್ತು, ಬಿಲ್ಡಿಂಗು. ಆ ಒಂದು ಬಿಲ್ಡಿಂಗ್ ಅನ್ನ ನನ್ನ ಜೊತೆ ಇನ್ನೊಬ್ಬರು ನನ್ನ ಸಹಪಾಠಿ ಸೇರ್ಕೊಂಡು ಆ ಬಿಲ್ಡಿಂಗ್ ಅನ್ನ ನಾವೇ ಖುದ್ದಾಗಿ ನಿಂತ್ಕೊಂಡು ರಿಪೇರಿ ಮಾಡಿ, ಆ ಶಾಲೆಯಲ್ಲಿ ನಾನು ಓದಂತ ಮೊದಲ ಶಾಲೆಯಲ್ಲಿ 43 ಜನ ಮಕ್ಕಳಿದ್ದು, ಒಂದೇ ಶಾಲೆ ಇತ್ತು. ಕೊನೆಗೆ ನಾನು ಸ್ವಲ್ಪ ಅಧಿಕಾರಿಗಳ ಜೊತೆ ತುಂಬಾ ಚೆನ್ನಾಗಿದ್ದು 2002ರಲ್ಲಿ ಸಂಘದ ನಿರ್ದೇಶಕನಾಗಿ ನಿಂತು ಸಂಘದಲ್ಲಿ ನಿಂತ್ಕೊಂಡು ಗೆದ್ದಂತ ಸಂದರ್ಭದಲ್ಲಿ ನಾನು ಇಲಾಖೆ ಒಳಗಡೆ ಗುರುತಿಸ್ಕೊಂಡೆ. ಆಗ ನಮಗೆ ಒಂದು ಇಲಾಖೆಯಿಂದ ಒಂದು ಬಿಲ್ಡಿಂಗ್ ಅನ್ನು ಹಾಕ್ಸ್ಕೊಂಡೆ ಚೋಮನಹಳ್ಳಿಗೆ. ಆಗ 2 ಶಾಲೆಗಳದು. ಅಲ್ಲಿಂದ ಶುರುವಾದಂತ ನನ್ನ ಪ್ರೀತಿ, ಮಕ್ಕಳಿಗೆ ಏನಾರು ಮಾಡಿ ನಾನು ಸಾಧನೆ ಮಾಡಬೇಕು, ಜೀವನದಲ್ಲಿ ನಾನು ಒಳ್ಳೆ ಕೆಲಸಕ್ಕೆ ಬಂದಿದ್ದೀನಿ ಅಂತೇಳಿ ನಾನು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡೋ ಇಲ್ಲಿ ಬಂದು ಇವತ್ತಿಗೆ 26 ವರ್ಷ ಆಗಿದೆ. ಅದಕ್ಕಿಂತ ಮೊದಲು ನಾನು ಸಂಘದ 2009ರಲ್ಲಿ ಸಂಘದ ಟೀಚರ್ಸ್ ಯೂನಿಯನ್ನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಗೆದ್ದು 9ರಿಂದ 13ವರೆಗೆ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಅದು ಮುಗಿಸ್ಕೊಂಡು 2014ರಲ್ಲಿ ನಾನು ಮತ್ತೆ ಪುನಃ ಶಾಲೆಗೆ ಬಂದಂತ ಸಂದರ್ಭದಲ್ಲಿ ನಾನು CRP ಆಗಿ ಕೆಲಸವನ್ನು ಮಾಡಿ, ತದನಂತರ CRP ಮುಗಿಸ್ಕೊಂಡು BRP ಆಗಿ 2 ವರ್ಷ ಕೆಲಸವನ್ನು ಮಾಡಿ, ತದನಂತರ ಅವೆರಡು ಮುಗಿದಂತ ಸಂದರ್ಭದಲ್ಲಿ ನಾನು ಒಂದು ಶಾಲೆಯನ್ನು ಆಯ್ಕೆ ಮಾಡ್ಕೊಂಡೆ. ಇಲಾಖೆ ನಿಯಮದಂತೆ ನಾನು ಮಲ್ಲಿಕಾರ್ಜುನಪುರ ಶಾಲೆಗೆ ಬಂದು ಸುಮಾರು 7 ವರ್ಷ ತುಂಬಿ 8ನೇ ವರ್ಷ ನಡೀತಾ ಇದೆ. ಇಲ್ಲೂ ಕೂಡ ತುಂಬಾ ಹಲವಾರು ಬದಲಾವಣೆಯನ್ನು ಮಾಡಿದ್ದೀನಿ. ನಮ್ಮ ಸ್ಕೂಲ್ಗಳು ಇಷ್ಟು ಒಂದು ಅಚ್ಚುಕಟ್ಟಾಗಿರ್ಲಿಲ್ಲ. ಆ ಪಕ್ಕ ಎದುರುಗಡೆ ಊರಿನವರು ಡೈರಿಯನ್ನು ನಡೆಸ್ತಾ ಇದ್ರು. ಆ ಬಿಲ್ಡಿಂಗ್ ಅನ್ನ ಡೈರಿ ಮಾಡಬೇಡಿ ಅಂತೇಳಿ ಆ ಡೈರಿಯನ್ನು ಬಿಡಿಸಿ ಹೊಸದಾಗಿ ಶೌಚಾಲಯವನ್ನು ಕಟ್ಟಿಸಿ ಸ್ಕೂಲ್ ಸುತ್ತ ಇರ್ತಂತ ಪರಿಸರವನ್ನ ಹಲವಾರು ಗಿಡಗಳು ನಡೆಸ್ಕೊಂಡು ನಮಗೆ SDM ಸರ್ ಸಹಕಾರದಿಂದ ತುಂಬಾ ಚೆನ್ನಾಗಿ ಈ ಒಂದು ಶಿಕ್ಷಕ ವೃತ್ತಿಯನ್ನು ಅನುಭವಿಸ್ತಾ ಇದ್ದೀನಿ. ನನಗೆ ತುಂಬಾ ಸಂತೋಷ ಆಗಿದೆ ಈ ವೃತ್ತಿಯಲ್ಲಿ. ಇನ್ನೂ ಕೂಡ ನಾನು ಇನ್ನೂ ಏನಾದ್ರು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇರೋವಂಥ ಸಂದರ್ಭದಲ್ಲಿ ಇನ್ನು 8 ವರ್ಷ ಸರ್ವಿಸ್ಗಳಿಗೆ ಸೇವೆ ಇದೆ. ನಾನು ಇನ್ನೂ ಕೂಡ ಈ ಹಲವಾರು ಬದಲಾವಣೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ನಾನು ಶಿಕ್ಷಣವು ಕೇವಲ ಉದ್ಯೋಗವಲ್ಲ, ಒಂದು ಧರ್ಮವೆಂದು ತೋರಿಸಿಕೊಟ್ಟ ಈರೀಶ್ ಸಮಾಜದಲ್ಲಿ ಜ್ಞಾನದ ದೀವಿಗೆಯಾಗಿ ಮಿಂಚುತ್ತಿದ್ದಾರೆ. ನಿಜವಾದ ಬದಲಾವಣೆಯು ದೊಡ್ಡ ಕನಸುಗಳಿಂದ ಮಾತ್ರವಲ್ಲ, ಸಣ್ಣ ಕಾರ್ಯಗಳಿಂದಲೂ ಆರಂಭವಾಗುತ್ತದೆ. ಶಿಕ್ಷಣವೆಂಬ ದೀವಿಗೆಯ ಒಂದು ಸಣ್ಣ ಕಿಡಿಯು ಸಮಾಜದ ಇಡೀ ಕತ್ತಲನ್ನು ದೂರ ಮಾಡಬಲ್ಲದು ಎಂಬುದನ್ನು ಸಾರಿದ್ದಾರೆ.
ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು. ಶಿಕ್ಷಣವು ಕೇವಲ ಪಠ್ಯ ಪುಸ್ತಕಗಳಿಗೆ ಸೀಮಿತವಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಜೀವನದ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಿಸಿದೆ ಎಂಬುದು ಇವರ ದೃಢನಂಬಿಕೆ. ಶಾಲೆಯ ಮೂಲಭೂತ ಸೌಕರ್ಯ ಕೊರತೆ ಇರುವಾಗ ಈರೇಶ್ ತಾವೇ ಮುಂದಾಗಿ ಆ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಶುಚಿತ್ವದ ಪಾಠವನ್ನು ಮಕ್ಕಳಿಗೆ ಬಾಲ್ಯದಿಂದಲೇ ಕಲಿಸುತ್ತಿದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಈರೇಶರ ದೃಢದೃಷ್ಟಿಯು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಶೈಕ್ಷಣಿಕ ಸಾಮಗ್ರಿಗಳು ಮತ್ತು ಇತರ ಅಗತ್ಯ ವಸ್ತುಗಳನ್ನು ಒದಗಿಸುವ ಮೂಲಕ ಸಾಕಾರಗೊಂಡಿದೆ. ಯಾವುದೇ ನಿರೀಕ್ಷೆ ಇಲ್ಲದೆ ತಮ್ಮ ಸ್ವಂತ ಸಂಪನ್ಮೂಲಗಳಿಂದ ಇಡೀ ಕಾರ್ಯವನ್ನು ಮಾಡುತ್ತಿರುವ ಈರೇಶ್ ಬಡ ವಿದ್ಯಾರ್ಥಿಗಳಿಗೆ ಆಶಾಕಿರಣರಾಗಿದ್ದಾರೆ. ಮಕ್ಕಳ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಈರೇಶರ ಗುಣ ಇವರನ್ನ ವಿದ್ಯಾರ್ಥಿಗಳಿಗೆ ಆಪ್ತರನ್ನಾಗಿಸಿದೆ. ಪೇರೆಂಟ್ಸ್ಗಳಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಮೊದಲು ಅವರು ಗೌರ್ಮೆಂಟ್ ಸರ್ಕಾರಿ ಶಾಲೆಗಳ ಬಗ್ಗೆ, ಶಿಕ್ಷಕರ ಬಗ್ಗೆ ಗೌರವ ಇಟ್ಕೊಂಡು, ಇವತ್ತು SDMC ಇದೆ ಸರ್. ಅದು ಒಂದು ಶಾಲೆಯಲ್ಲಿ SDMC ಅಂದ್ರೆ ಸುಪ್ರೀಂ ಪವರ್ ಇದೆ. ಏನೇ ಮಕ್ಕಳಿಗೆ ಏನೇ ತೊಂದರೆ ಆದ್ರೂ ಕೂಡ SDMC ನಮ್ಮನ್ನು ಕೇಳ್ಬೋದು. ಸೊ ಮಕ್ಕಳಿಗೆ ನಾನು ಏನು ಹೇಳಕ್ ಹೇಳ್ತೀನಿ ಊರಿನ ಪೇರೆಂಟ್ಸ್ಗಳಿಗೆ ಅಂದ್ರೆ, ಸರ್ಕಾರದಿಂದ ಬರೋ ಅಂತ ನಾವ್ ಏನು ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಂತಂದ್ರೆ 2 ಜನ ಶಿಕ್ಷಕರು ಇದ್ದೇ ಇರ್ತೇವೆ. ಇವತ್ತು ಎಲ್ಲರೂ ಕೂಡ ಶಿಕ್ಷಕರು MA B.Ed ಮಾಡ್ಕೊಂಡಿರ್ತಾರೆ, ಎಲ್ಲ ತುಂಬಾ ಬುದ್ಧಿವಂತರಿರ್ತಾರೆ. ಎಲ್ಲ ಕೂಡ ಗೌರ್ಮೆಂಟ್ ಅವ್ರನ್ನ ಒಂದು ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡಿ ಸರ್ಕಾರಿ ಶಾಲೆಗಳಿಗೆ ಕಳಿಸಿರುತ್ತೆ. ಇವತ್ತು ತುಂಬಾ ನಾಲೆಡ್ಜ್ ಇರೋ ಅಂತ ಟೀಚರ್ಸ್ಗಳಿದ್ದಾರೆ. ಹಿಂದೆ ಇದ್ರು ಸರ್, SSLC ಅಥವಾ SSLC ಫೇಲ್ ಮಾಡ್ಕೊಂಡಿದ್ದಂತ ಶಿಕ್ಷಕರಿದ್ರು. ಅವತ್ತಿನ ಶಿಕ್ಷಣನೇ ಬೇರೆ, ಇವತ್ತಿನ ಶಿಕ್ಷಣನೇ ಬೇರೆ. ಇವತ್ತು ಎಲ್ಲಾ ಶಿಕ್ಷಕರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಇಂಗ್ಲಿಷ್ ಅನ್ನು ಹೇಳ್ಕೊಡ್ತಾರೆ. ನಲಿಕಲಿ ಅಂತ ಬಂದ್ರೆ ಅದರಲ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ನಮ್ಮ ಮಕ್ಕಳುಗಳು ಬೇಕಾದ್ರೆ ನೋಡ್ಬೋದು ಸರ್, ಬನ್ನಿ, ನಮ್ಮ ಮಕ್ಕಳುಗಳು ಬೇಕಾದ್ರೆ ನೋಡ್ಬೋದು. ನಲಿಕಲಿ ಅಂದ್ರೆ ಮಕ್ಕಳುಗಳು ಎಷ್ಟು ಸಂತೋಷದಾಯಕ ಕಲಿತಿದ್ದೇವೆ ಅಂತಂದ್ರೆ ಅದು ಹೇಳ್ಬಾರ್ದು. ಇವತ್ತು ನಮ್ಮ ಶಾಲೆ ಮಕ್ಕಳುಗಳು ಇಂಗ್ಲಿಷ್ ಅಲ್ಲಿ ಯಾವುದೇ ಖಾಸಗಿ ಶಾಲೆ ಮಕ್ಕಳಿಗೆ ಕಡಿಮೆ ಇಲ್ಲ ಸರ್. ನಮ್ಮ ಶಾಲೆಗೆ 4 ಮಕ್ಕಳನ್ನ ಪ್ರೈವೇಟ್ ಶಾಲೆಯಿಂದ ತಗೊಂಡು ಸೇರಿಸಿದ್ದಾರೆ ಸರ್. ಪ್ರೈವೇಟ್ಗೆ ಹೋಗ್ತಾ ಇದ್ದು ಆ ಮಕ್ಕಳು ಇವತ್ತು ನಮ್ಮ ಶಾಲೆಯಲ್ಲಿ ಇವತ್ತು ನೀವು ಯಾರೇ ಹೇಳ್ಬೋದು ಬೇಕಾದ್ರೆ ಮಕ್ಕಳುಗಳಿಗೆ, ಆ ಮಕ್ಕಳುಗಳ ಹೆಸರುಗಳನ್ನ ಬೇಕಾದ್ರೆ ಹೇಳ್ತೀನಿ. ಆ ಮಕ್ಕಳನ್ನ ನೀವು ಟೆಸ್ಟ್ ಮಾಡ್ಬೋದು. ಇಂಗ್ಲಿಷ್ ತಗೊಳ್ಳಿ, ಗಣಿತ ತಗೊಳ್ಳಿ, ಲೆಕ್ಕಗಳು ತಗೊಳ್ಳಿ, ಯಾವುದೇ ಕೊಟ್ಟರು ಮಾಡ್ತಾರೆ ಸರ್. ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ತುಂಬಾ ಕಷ್ಟಪಟ್ಟು ಮಕ್ಕಳಿಗೆ ಕಲಿಕೆಯನ್ನು ಮಾಡ್ತಿದ್ದಾರೆ ಸರ್. ಹೇಗಪ್ಪ ಅಂತ ನಮ್ಮ ಒಂದು ಕಾರ್ಯವೈಖರಿ ಮೇಲೆ ಅಧಿಕಾರಿಗಳು ನಮ್ಮನ್ನ ಪ್ರೋತ್ಸಾಹ ಮಾಡ್ತಾರೆ ಸರ್. ನಾನು ಇನ್ ಟೈಮಿಗೆ ಒಬ್ಬ ಶಿಕ್ಷಕನಾಗಿ ನನಗೆ ಜವಾಬ್ದಾರಿ ಇರಬೇಕು. 9:50 ಹೋಗಿ ಬೆಲ್ ನೋಡಿದ್ಬಿಟ್ಟು ಪ್ರೇಯರ್ ಮಾಡಿ ಮಕ್ಕಳಿಗೆ ಏನು ಕೊಡಬೇಕು ಅದು ಕೊಟ್ಟು, ಮತ್ತೆ ತದನಂತರ ಸಂಜೆ 4:15ವರೆಗೂ ಶಾಲಾ ಕೊಠಡಿ ಒಳಗಡೆ ಮಕ್ಕಳಿಗೆ ಏನ್ ಕಲಿಸ್ಬೇಕು ಅನ್ನೋದನ್ನ ಇವತ್ತು CRP ಅವರಿದ್ದಾರೆ, BRP ಅವರಿದ್ದಾರೆ, ECOಗಳಿದ್ದಾರೆ, ಎಲ್ಲಾ ಹಂತದ ಅಧಿಕಾರಿಗಳು ಆ ಶಾಲೆ ಅಂದ್ರೆ ಏನು, ಆ ಶಾಲೆ ಶಿಕ್ಷಕ ಏನ್ ಕಲಿಸ್ತೇನೆ ಅನ್ನೋ ಅವ್ರಿಗೆ ಮಾಹಿತಿ ಹೋಗಿರುತ್ತೆ ಸರ್. ಅದ್ರ ಮುಖಾಂತರ ಮೇಲಧಿಕಾರಿಗಳು BO ಅವರು ಬಂದು ವಿಸಿಟ್ ಮಾಡ್ತಾರೆ, ಮಕ್ಕಳುಗಳು ಪ್ರೋಸೆಸ್ ಮಾಡ್ತಾರೆ. ನೋಡಿ ಅಲ್ಲಿ ವಾತಾವರಣ ನೋಡ್ಬಿಟ್ಟು ಶೌಚಾಲಯ ಹೆಂಗಿದೆ, ಮಕ್ಕಳ ಎಜುಕೇಶನ್ ಹೆಂಗಿದೆ, SDMC ಹೆಂಗಿದೆ, ಬಿಸಿಯೂಟ ಇವನ್ನೆಲ್ಲ ನೋಡಿ ನಮ್ಗೆ ನನಗಂತೂ ನನ್ನ ವೈಯಕ್ತಿಕವಾಗಿ ನನ್ನ ಇಲಾಖೆ ಅಧಿಕಾರಿಗಳು ನನ್ನ ಬೆನ್ ತಟ್ಟಿ ತುಂಬಾ ಸಹಕಾರ ಮಾಡ್ತಿದ್ದಾರೆ ಸರ್. BRC ಇರ್ಬೋದು, ECOಗಳು ಇರ್ಬೋದು, ಎಲ್ಲರೂ ಕೂಡ BRP ಇರ್ಬೋದು, ಪ್ರತಿ ವಾರದಲ್ಲಿ 2 ದಿನ BRP CRP ವಿಸಿಟ್ ಕೊಡ್ತಾರೆ, ಶಾಲೆಗಳ ಪ್ರೋಗ್ರೆಸ್ ನೋಡ್ತಾರೆ, ತುಂಬಾ ಖುಷಿ ಪಟ್ಟು ನನಗೆ ಬೆನ್ ತಟ್ಟಿ ಹೋಗ್ತಾರೆ ಸರ್. BO ಅವರು ತುಂಬಾ ಸಹೃದಯಗಳು ಸರ್. ನಮ್ಮ ಬೇಲೂರು ತಾಲೂಕಿನವರೇ, ನಮ್ಮ ತಾಲೂಕಿನಂತ ಬಂದಂತ BO ಎಲ್ಲಾ ಶಿಕ್ಷಕರನ್ನು ತುಂಬಾ ಒಳ್ಳೆ ಪ್ರೀತಿಯಿಂದ ಗೌರವದಿಂದ ಕಾಣ್ತಾರೆ. ಏನೇ ಸಮಸ್ಯೆ ಇದ್ರು ಕೂಡ ಕುಂತಲ್ಲೇ ಅವ್ರು ಇರೋ ಜಾಗದಲ್ಲೇ ಒಂದು ಫೋನ್ ಮಾಡಿ ಹೇಳಿ ಅವ್ರಿಗೆ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಅಲ್ಲೇ ತೀರ್ಮಾನ ಮಾಡ್ತಾರೆ. ತುಂಬಾ ಒಳ್ಳೆ BO ಸರ್. ಅಂತ BO ನಾನು ನೋಡೇ ಇಲ್ಲ. ಯಾವುದೇ ಸಮಸ್ಯೆ ಇಲ್ಲ. ಪ್ರತಿ ತಿಂಗಳು ಸಂಬಳ ಇನ್ ಟೈಮ್ಗೆ ಸರ್ 30ನೇ ತಾರೀಕು 1ನೇ ತಾರೀಕು ಒಳಗಡೆ ಸಂಬಳ ಆಗ್ತೇವೆ ಸರ್. ಆಮೇಲೆ ಯಾವುದೇ ಒಂದು ಅವ್ರಿಗೆ ಪ್ರಮೋಷನ್ ಇರ್ಬೋದು, ಅಥವಾ ಒಂದು EL ಮಾಡೋದೇ ಇರ್ಬೋದು, ಅಥವಾ ಒಂದು ಯಾವುದೇ ಪ್ರತಿಯೊಂದು ಇದಕ್ಕೂ ಕೂಡ ನಮಗೆ ತುಂಬಾ ಸಹಕಾರ ಕೊಡ್ತಾರೆ. ತುಂಬಾ ಒಳ್ಳೆ BO. ಅಂತ BO ನನಗೆ ಇದು ಬಿಟ್ರೆ ಸರ್ಕಾರಿ ಶಾಲೆಗಳು ತುಂಬಾ ಅಭಿವೃದ್ಧಿ ಆಗ್ತವೆ ಅನ್ನೋದು ನನ್ನ ಭಾವನೆ ಸರ್. ನಮಸ್ತೆ, ನನ್ನ ಹೆಸರು ಚಂದ್ರಕಲಾ ಅಂತ. ನನ್ನ ಹರ್ಷಿತಾ ಅಂತ ನನ್ನ ಮಗಳು, ಅವ್ರ ಪೇರೆಂಟ್ಸ್ ನಾವು. ಸೊ ನಾನು 2012ರಲ್ಲಿ ಮದುವೆ ಆಗಿದ್ದು. ಒಂದು 2012ರಿಂದ ನೋಡ್ತಾ ಇದ್ದೆ, ಬಟ್ ಇಲ್ಲಿ ಅಷ್ಟಕ್ಕಷ್ಟೇ. ಬಟ್ ಅಂಗನವಾಡಿ ಇತ್ತು. ಟೀಚರ್ಸು ನಮಗೇನು ಅಷ್ಟೊಂದು ಪರಿಚಯ, ಕರೆಯೋದು ಏನಾದರೂ ಒಂದು ಫಂಕ್ಷನು ಸ್ಕೂಲಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆದರೂ ನಮಗೇನು ಕರಿತಾ ಇರಲಿಲ್ಲ. ಆಮೇಲೆ ಒಂದು 3 ವರ್ಷ ಆದಮೇಲೆ ನಮ್ಮ ಮಗ ಅಂಗನವಾಡಿಗೆ ಹೋಗ್ತಿದ್ದ. ಮತ್ತು ಒಂದು 2017ರಲ್ಲಿ ಅವನು ಯಾಕೋ ಅವನಿಗೆ ಅಂದರೆ ಇಷ್ಟ ಆಗಲಿಲ್ಲ ಅವನಿಗೆ. ಇಲ್ಲಿ ಸರ್ ಬಂದು ಈರೇಶ್ ಸರ್ 2017ಕ್ಕೆ ಈರೇಶ್ ಮಾಸ್ಟರ್ ಬಂದರು. ಸೊ ಇಲ್ಲಿ ಅವ್ರಿಗೆ ಹಾಡು ಹೇಳ್ಕೊಡೋದು, ಡ್ಯಾನ್ಸು ಎಲ್ಲ ನೋಡ್ತಿದ್ದ ಅಂಗನವಾಡಿಲಿ ಎದುರುಗಡೆನೆ. ಅಮ್ಮ ನಾನು ಸ್ಕೂಲೆಲ್ಲ ಅಂಗನವಾಡಿಗೆ ಹೋಗಲ್ಲಮ್ಮ, ನಾನು ಸರ್ ಹತ್ರನೇ ಸ್ಕೂಲಲ್ಲೇ ಇರ್ತೀನಿ, ಅಲ್ಲೇ ನಾನು ಓದ್ತೀನಿ ಅಂತ ಅಂದ. ಆದರೂ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಹತ್ರ 1 ವರ್ಷ ಬಿಟ್ಟು ಮತ್ತೆ ಅವರು CRP ಆಗಿ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋದರು.
ಸೊ ನಾನು ಇರ್ಲಿ ಅಂತ ಹೇಳ್ಬಿಟ್ಟು ಅಗ್ರೆಗೆ ತಗೊಂಡೋಗಿ ಸೇರಿಸಿದ್ದೆ ಸರ್. 1 ವರ್ಷ ಅಲ್ಲಿ ಸೇರಿಸಿದ್ದೆ. ಇಲ್ಲಿ ವೀರೇಶ್ ಮಾಸ್ಟರ್ ಇರ್ಲಿಲ್ಲ ಅನ್ನೋ ಕಾರಣಕ್ಕೇನೆ ನಾನು ಅಗ್ರೆಗೆ ಸೇರಿಸಿದ್ದೆ. ಪುನಃ ಮತ್ತೆ ಅವ್ರು ಇದೇ ಸ್ಕೂಲ್ಗೆ ಟೀಚರ್ಸ್ ಆಗಿ ಬಂದ್ರು. ಆಮೇಲೆ ನಾನು ಮತ್ತೆ ನನ್ನ ಮಗನ್ನ ನಾನು ಇಲ್ಲಿಗೆ ಕರ್ಕೊಂಡ್ಬಂದೆ. ಯಾಕೆಂದ್ರೆ ನನ್ಗೆ ಅಲ್ಲಿ ಓದ್ ಇಷ್ಟ ಆಗ್ಲಿಲ್ಲ. ಅಲ್ಲಿ ತುಂಬಾ ಮಕ್ಳು ಇರೋದ್ರಿಂದ ಅಲ್ಲ ಅವ್ನು ಓದೋದ್ರಲ್ಲಿ ಇಂಪ್ರೂವ್ ಆಗ್ಲಿಲ್ಲ. ಸೊ ಹಂಗಾಗಿ ನಾನು ಮತ್ತೆ ಇಲ್ಲಿಗೆ ಕರ್ಕೊಂಡ್ಬಂದು ಇಲ್ಲೇ ಸೇರಿಸಿದೆ. ಇಲ್ಲೇ ಚೆನ್ನಾಗಿ ಓದಿದ ಅವನು. 5ನೇ ತರಗತಿವರೆಗೂ ಇಲ್ಲೇ ಓದಿದ್ದಾನೆ. ಇಲ್ಲಿಂದ ನೆಕ್ಸ್ಟ್ 6ನೇ ತರಗತಿ ಪಾಸ್ ಆಗಿ ಅವನು ಬೇರೆ ಕಡೆ ಸೇರ್ಕಡೆ ಇದೆ. ಮತ್ತೆ ನನ್ನ ಮಗಳನ್ನ ಅಂಗನವಾಡಿಯಿಂದ ನಾವು ಪ್ರೈವೇಟಿಗೆ ಹಾಕಿದ್ವಿ. ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದ್ವಿ. ಸಂಖ್ಯೆನಲ್ಲಿ ತರಳಬಾಳು ಶಾಲೆಗೆ ಸೇರಿಸಿದ್ವಿ. ಅಲ್ಲಿ ನಮ್ಗೆ ಯಾಕೋ ಅವರು ಹೇಳ್ಕೊಡೋ ಪಾಠ ಆಗಲಿ ಮತ್ತೊಂದಾಗಲಿ ನಮ್ಗೆ ಇಷ್ಟ ಆಗಲಿಲ್ಲ. ಮತ್ತೇನಪ್ಪ ಅಂದರೆ ಇಂಥ ಆಶೀರ್ವಾದ ನನ್ನ ಮಗ ಇಲ್ಲೇ ಓದುವಾಗಿದ್ದಾನೆ, ಮತ್ತೆ ನಾವು ಅಲ್ಲೇ ಹಾಕಿ ಓದಿಸೋದು. ಮತ್ತಲ್ಲಿ ನಾವು ಅಂದರೆ ಓದಿಸ್ಬೋದು, ಬಟ್ ದುಡ್ಡು ಕಟ್ಟಿ ಓದ್ಸೋಕೆ ಆಗಲ್ಲ ಅಂತಲ್ಲ. ಅಂದರೆ ಸರ್ಕಾರದಿಂದ ಸಿಗೋ ಸವಲತ್ತು ಸರ್ಕಾರದ ಅಂದರೆ ತುಂಬ ಅಂದರೆ ಓದಿ ಈಗ ಸರ್ಕಾರದಿಂದನೇ ಸೆಲೆಕ್ಟ್ ಆಗಿ ಬಂದಿರೋ ಅಂತ ಟೀಚರ್ಸ್ ಹತ್ರ ಓದ್ಸೋಕ್ಕೂ PUC ಡಿಗ್ರಿ ಮಾಡ್ಕೊಂಡಿರೋ ಟೀಚರ್ಸ್ಗಳ ಹತ್ರ ಓದ್ಸೋಕ್ಕೂ ತುಂಬಾನೇ ಡಿಫ್ರೆಂಟ್ ಇದೆ. ಹಂಗಾಗಿ ನಾವು ನನ್ನ ಮಗಳನ್ನ ಮತ್ತೆ ಪ್ರೈವೇಟಿಂದ ಮತ್ತೆ ಕರ್ಕೊಂಡ್ಬಂದು ಇಲ್ಲೇ ಸೇರಿಸಿದ್ವಿ. ಇಲ್ಲೇ ಓದ್ತಿದ್ದಾಳೆ ನನ್ನ ಮಗಳಿಗೆ. 2ನೇ ತರಗತಿ ಓದ್ತಿದ್ದಾಳೆ. ಆದ್ರೂ ತುಂಬಾ ಚೆನ್ನಾಗಿ ಓದ್ತಾಳೆ. ನನ್ನ ಮಗಳ ಬಗ್ಗೆ ನನಗೆ ಹೇಳ್ಕೊಳಕ್ ತುಂಬಾ ಹೆಮ್ಮೆ ಇದೆ. ಒಂದು ಡ್ಯಾನ್ಸ್ ಅಲ್ಲಾಗ್ಲಿ, ಒಂದು ಪ್ರತಿಭಾ ಕಾರಂಜಿ ಡ್ಯಾನ್ಸ್ ಅಲ್ಲೂ ಸಹ ಅವಳು ಫಸ್ಟ್ ಪ್ರೈಸ್ ತಗೊಬಂದಿದ್ದಾಳೆ. ಮತ್ತೆ ಈ ವರ್ಷದ ಕಲಿಕಾ ಹಬ್ಬದಲ್ಲೂ ಸಹ ಅವಳು ಫಸ್ಟ್ ಪ್ರೈಸ್ ತಗೊಬಂದಿದ್ದಾಳೆ. ಇದಕ್ಕೆಲ್ಲ ಕಾರಣ ನಮ್ಮ ಮಾಸ್ಟರ್ ಅಂತ ಹೇಳಕ್ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಮತ್ತೆ ಈ ಸ್ಕೂಲ್ ಹೇಳ್ಬೇಕಂದ್ರೆ ಸ್ಕೂಲ್ ಬಗ್ಗೆ ಮತ್ತೇನಪ್ಪ ಅಂದ್ರೆ ಇಲ್ಲಿ ಹಾಲಿನ ಡೈರಿ ನಡೆಸ್ತಾ ಇದ್ರು. ಎಲ್ಲರೂ ಸಹ ಇಲ್ಲೇನು ಒಂದು ವಿಮಲ್ ತಿಂದು ಉಗಿಯೋದು ಮತ್ತೆ ಹಾಲಿಂದೆಲ್ಲ ತೊಳೆಯೋದು ಎಲ್ಲ ಗಲೀಜ್ ಮಾಡ್ತಿದ್ರು ಇಲ್ಲೆಲ್ಲ. ಸೊ ನಮ್ಮ ಮಾಸ್ಟ್ರು ಅವ್ರಿಗೆ ಎಲ್ಲರ ಹತ್ರನೂ ಮಾತಾಡಿ ಡೈರಿನ ಬಿಡಿಸಿದ್ರು. ಅದು ಒಂದು ಅಡುಗೆ ಮನೆ ಹಳೇದಾಗಿತ್ತು ಅಂತ ಅದರಲ್ಲಿ ಅಡುಗೆ ಹಾಲು ಅಳಿಸ್ತಿದ್ರು. ಆ ಡೈರಿ ಹಾಲು ಅಳಿಸೋದ್ರಿಂದ ಇಲ್ಲೆಲ್ಲ ಸೊಳ್ಳೆ ನೊಣ ಎಲ್ಲ ಮುತ್ತವೆ, ಮಕ್ಕಳಿಗೆ ಇಲ್ಲಿ ರೋಗ ರುಜಿನ ಬರ್ತವೆ ಅಂತ ಹೇಳ್ಬಿಟ್ಟು ಅದನ್ನ ಹಾಲಿನ ಡೈರಿನ ಕ್ಲೋಸ್ ಮಾಡಿಸಿ ನೀವೆಲ್ಲಾದ್ರೂ ಬೇರೆ ಕಡೆ ಮಾಡ್ಕೊಳ್ಳಿ, ಇಲ್ಲಿ ಬೇಡ ಮಕ್ಳಿರೋ ಕಡೆ. ಯಾಕೆಂದ್ರೆ ಒಂದು ಬೀಡಿ ಸಿಗರೇಟ್ ಸೇರ್ತಾರೆ. ಬೆಳಗ್ಗೆ ಶನಿವಾರ ಬೆಳಗ್ಗೆನೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಸ್ಕೂಲ್ ಸ್ಟಾರ್ಟ್ ಆದಾಗ ಎಲ್ಲ ಹಾಲಿನ ಡೈರಿ ಹತ್ರನೇ ಇರ್ತಾರೆ. ಎಲ್ಲ ಬೀಡಿ ಸೇದಿ ಹೊಗೆ ಬಿಡ್ತಿರ್ತಾರೆ. ವಿಮಲ್ ತಿಂದು ಅಲ್ಲೇ ಹೋಗ್ದಿರ್ತಾರೆ. ಮಕ್ಕಳು ಟಾಯ್ಲೆಟಿಗೆ ಅಲ್ಲೇ ಹೋಗ್ಬೇಕು, ಅದನ್ನೇ ತುಳ್ಕೊಂಡು ಹೋಗ್ತಾರೆ ಅನ್ನೋದಕ್ಕೋಸ್ಕರ ಅವರು ಅಲ್ಲಿಂದ ಡೈರಿನ ಕ್ಲೋಸ್ ಮಾಡಿಸಿ ಮತ್ತೆ ಹೆಣ್ಮಕ್ಳಿಗೊಂದು ಗಂಡು ಮಕ್ಳಿಗೊಂದು ಶೌಚಾಲಯ ಮೊದಲು ಇರಲಿಲ್ಲ. ಅಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ. ಸರ್ ಬಂದಮೇಲೆ ಈಗ ಒಬ್ಬ ಹುಡುಗ ಹೋಗಿ ಆಚೆ ಬಂದಮೇಲೆ ಹುಡುಗಿ ಹೋಗ್ಬೇಕಿತ್ತು. ಇವಾಗ ಅವರು ಹೊಸದಾಗಿ 2 ಟಾಯ್ಲೆಟ್ ಮಾಡಿಸಿದ್ದಾರೆ. ಸೊ ಹುಡುಗಿಗೊಂದು ಹುಡುಗಂಗೊಂದು, ಅವ್ರು ಆ ಕಡೆ ಹೋಗ್ಬೋದು, ಇವ್ರ ಈ ಕಡೆ ಹೋಗ್ಬೋದು. ಆ ಥರ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಮತ್ತು ಸ್ಕೂಲಲ್ಲಿ ಹೇಳ್ಬೇಕಂದ್ರೆ ಇಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಏನು ತುಂಬ ಎಲ್ಲ ಗಿಡ ಗೆಡ್ಡೆ ಬೇಲಿ ಎಲ್ಲ ಬೆಳೆದಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಏನಂದ್ರೆ ಸ್ಕೂಲಿಗೆ ಕಾಂಪೌಂಡ್ ಇತ್ತು, ಗೇಟ್ ಇರಲಿಲ್ಲ. ಆ ಗೇಟ್ ಎಲ್ಲನೂ ಸರಿ ಮಾಡಿಸಿ ಮತ್ತೆ ಈ ಕಡೆ ಎಲ್ಲ ತರಕಾರಿ ಎಲ್ಲ ಬೆಳೆಸೋಕ್ಕೆ, ಸೊಪ್ಪು ತರಕಾರಿ ಬಿಸಿ ಊಟಕ್ಕೆ ಎಲ್ಲನೂ ಮಾಡಿದ್ದಾರೆ. ನಾವು ನೋಡಿದ್ದೀವಿ, ಬಟ್ ನಮ್ಮ ಸಪೋರ್ಟು ತಗೊಂಡು ಮಾಡಿದ್ದಾರೆ ಅವರು. ಇವಾಗ ಏನಪ್ಪ ಅಂದರೆ ಈಗ ಬೇಸಿಗೆ ಬಂತು, ರಜಾ ಸಿಗ್ಬೋದಾ ಅಂದ್ಕೊಂಡು ತರಕಾರಿ ಏನು ಮಾಡಿಲ್ಲ. ಇಲ್ಲಿವರೆಗೂ ನಾವು ತರಕಾರಿ ಸೊಪ್ಪು ಎಲ್ಲ ಬೆಳೆದು ಎಲ್ಲದನ್ನು ಮಕ್ಕಳಿಗೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಹಾಲು ಮೊಟ್ಟೆ ಕೆಲವೊಂದು ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ಅಡುಗೆನೂ ಮಾಡಿಸ್ತಾರೆ. ತರಕಾರಿನೂ ತಂದು ಕೊಡ್ತಾರೆ. ಮತ್ತು ಮೊಟ್ಟೆ ಬಾಳೆಹಣ್ಣು ಮತ್ತು ಚಿಕ್ಕಿ ಕೊಡ್ತಾರೆ ತಿನ್ನೋಕ್ಕೆ. ಪ್ರತಿಯೊಂದನ್ನು ಕೊಟ್ಟು ಅಂದ್ರೆ ಏನಪ್ಪಾ ಅಂದ್ರೆ ನಮ್ಗೆ ಇಷ್ಟ ಆಗಿದ್ದು ಒಂದು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದಬೇಕು. ಸರ್ಕಾರ ಕೂಡ ಸವಲತ್ತನ್ನ ನಾವು ಪಡ್ಕೊಬೇಕು. ಮತ್ತೆ ಹೆಣ್ಮಕ್ಳಿಗೆ ಕಾಲಕ್ಷೇಪ ಜಾಸ್ತಿ ಮಾಡಿದ್ದಾರೆ. 1200 ರೂಪಾಯಿ ಕಾಲಕ್ಷೇಪ ಮಾಡಿದ್ದಾರೆ. ಸೊ ನಾವ್ ಯಾಕೆ ಬಿಡ್ಬೇಕು ಸರ್? ನಾವು ತಗೊಬೇಕು. ಸರ್ಕಾರದಿಂದ ಕೊಡೋದು. ಈಗ ಸರ್ಗಳು ಸರ್ಕಾರದಿಂದ ಸಂಬಳ ತಾಂತಾರೆ, ಅವರು ಚೆನ್ನಾಗಿ ಪಾಠ ಮಾಡ್ತಾರೆ. ನಮಿಗೂ ಸರ್ಕಾರದಿಂದ ಸಿಗೋ ಸವಲತ್ತನ್ನ ನಮಗೆ ಸಿಗೋ ಆ ತರ ಮಾಡ್ತಾರೆ. ಸೊ ಅದರಿಂದ ನಮ್ಗೆ ಉಪಯೋಗ ಇದೆ. ಆದ ಕಾರಣಕ್ಕೋಸ್ಕರ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದೀವಿ. ಅದರಲ್ಲಿ ಎಸ್ಪೆಷಲಿ ನಮ್ಮ ವೀರೇಶ್ ಮಾಸ್ಟ್ರು ಆಕಸ್ಮಿಕವಾಗಿ ಅವ್ರು ಹೋದ್ರೆ ಮತ್ತೆ ನಮ್ಮ ಮಗಳನ್ನ ಈ ಸ್ಕೂಲಲ್ಲಿ ಬಿಡಲ್ಲ, ನಾವು ಬೇರೆ ಕಡೆ ಸೇರಿಸ್ತೀವಿ. ನಮ್ಗೆ ಒಂದು ರಿಕ್ವೆಸ್ಟ್ ಏನಂತ ಅಂದ್ರೆ ಯಾವ್ದೇ ಕಾರಣಕ್ಕೂ ಸ್ಕೂಲ್ ಕ್ಲೋಸ್ ಮಾಡಕ್ ಬಿಡ್ಬೇಡಿ. ನಿಮ್ ಕಡೆಯಿಂದ ಬಟ್ ಸ್ಕೂಲ್ ಕ್ಲೋಸ್ ಅದು ಎಷ್ಟೇ ಮಕ್ಳಿರ್ಲಿ ಸ್ಕೂಲ್ ಕ್ಲೋಸ್ ಆಗಕ್ ಬಿಡ್ಬೇಡಿ. ಮತ್ತೆ ಇದ್ರು ನಮ್ಮ ವೀರೇಶ್ ಮಾಸ್ಟರ್ ಇರ್ಲಿ ಅಂತ ಕೇಳ್ಕೊಂತೀನಿ. CRP BRP ಸರಲ್ಲಿ ಎಲ್ಲರಲ್ಲೂ ವಿನಂತಿ. ನಮ್ಮ ವೀರೇಶ್ ಮಾಸ್ಟರ್ ಬೇಕು ನಮ್ಗೆ. ನಮ್ಮ ಮಕ್ಕಳು ಎಜುಕೇಶನ್ ಮುಗಿಯೋವರೆಗೂ ಬೇಕು ನಮ್ಗೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ.